ಹಾಯ್ ಹಲೋ ನಮಸ್ಕಾರ. ಈ ಮಣ್ಣು ರಸ್ತೆಗೆ ಹೊಂದ್ಕೊಂಡಂಥ ಜಾಗ 1 ಎಕರೆ 11 ಗುಂಟೆ ನೋಡಿ. ಲ್ಯಾಂಡ್ ಫುಲ್ಲು ಅದ್ಬಸ್ತಾಗಿ ಫೆನ್ಸಿಂಗ್ ಆಗಿದೆ. ಜಮೀನು 2 ಕಡೆ ಡಿವೈಡ್ ಆಗಿದೆ. ಮಧ್ಯ ರಸ್ತೆ ಬಂದಿರೋದ್ರಿಂದ 2 ಕಡೆ ಡಿವೈಡ್ ಆಗಿದೆ ನೋಡಿ. ಇದೂ ಸಹ ಫೆನ್ಸಿಂಗ್ ಎಲ್ಲ ಆಗಿದೆ. ಟಾರ್ ರೋಡಿಂದ ಜಸ್ಟ್ ಒಳಗಡೆ 300 ಮೀಟ್ರ್ ಬರಬೇಕು. ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುತ್ತೆ ಲ್ಯಾಂಡು. 3 ಲೈನ್ ತೆಂಗಿನ ಮರ, ಈ ಕಡೆಯೂ 3 ಲೈನ್ ತೆಂಗಿನ ಮರ ಬರುತ್ತೆ, ಈ ಕಡೆಯೂ 3 ಲೈನ್ ತೆಂಗಿನ ಮರ ಬರುತ್ತೆ. ಒಂದು ಜಾಕ್ ಫ್ರೂಟ್ ಗಿಡ ಇದೆ, ಒಂದು ರನ್ನಿಂಗ್ ಬೋರ್ವೆಲ್ ಇದೆ. ಎಲ್ಲ ಸಸ್ಮರಗಳು ಕೆಲವು ಫಲ ಕೊಡೋದಕ್ಕೆ ರೆಡಿ ಆಗ್ತಾ ಇದ್ದಾವೆ. ಅಲ್ಲಿ ಲ್ಯಾಂಡ್ ಬ್ಯಾಕ್ ಸೈಡಲ್ಲಿ ಒಂದು ಮಿಷಿನ್ ಮನೆ ಕಾಣಿಸ್ತಾ ಇದೆಯಲ್ಲ, ಮನೆ ಥರ, ಅದರಲ್ಲಿ ಬೋರ್ವೆಲ್ ಇದೆ. ಟಾರ್ ರೋಡಿಂದ ಜಸ್ಟು 300 ಮೀಟ್ರ್ ಬರಬೇಕು. ಇಲ್ಲಿ ವಾಲ್ ಕಾಂಪೌಂಡ್ ಕಾಣ್ತಾ ಇದ್ದಿಲ್ಲ, ಅದೇ ಟಾರ್ ರೋಡು. ಅದ್ರ ಮುಂದೆನೇ ಟಾರ್ ರೋಡ್ ಇದೆ. ಒಳಗಡೆ 300 ಮೀಟ್ರ್ ಬರಬೇಕು. ಇದು ಸರ್ಕಾರಿ ನಕಾಸ ರಸ್ತೆ, ಚನ್ನಪಟ್ಟಣ ರಿಜಿಸ್ಟ್ರೇಷನ್ನು. ಚನ್ನಪಟ್ಟಣ ಬಸ್ ಸ್ಟ್ಯಾಂಡಿಂದ ಇಲ್ಲಿ ಲ್ಯಾಂಡ್ಗೆ 13 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ 70 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿ ಬಸ್ ನಿಲ್ದಾಣದಿಂದ 60 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ 8 ಕಿಲೋಮೀಟ್ರ್ ಆಗುತ್ತೆ ಈ ಲ್ಯಾಂಡ್ಗೆ. ರೆಡಿ ಟು ರಿಜಿಸ್ಟ್ರಿಗಿರ್ತಕ್ಕಂಥ ಈ ಪ್ರಾಪರ್ಟಿ ಯಾರಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಬೋದು. 1 ಎಕರೆ 11 ಗುಂಟೆ ಯಾಕೆಂದರೆ ಈ ಕಡೆಗೂ ಸಪ್ರೇಟು ಡಿವೈಡ್ ಆಗಿದೆ. ಈ ಕಡೆ ಒಂದು 10 ಗುಂಟೆ ಎಕ್ಸ್ಟ್ರಾ ಒತ್ತುವರಿನೂ ಸಹ ಸಿಗುತ್ತೆ. ಟೋಟಲ್ 1.5 ಎಕರೆಷ್ಟು ಪ್ರಾಪರ್ಟಿ ಆಗುತ್ತೆ. ಡಾಕ್ಯುಮೆಂಟೆಲ್ಲ ಕ್ಲಿಯರ್ ಇದೆ. ಜನರಲ್ ಪ್ರಾಪರ್ಟಿ ರೆಡಿ ಟು ರಿಜಿಸ್ಟ್ರಿಗಿದೆ. ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟಗಳೇ, ಯಾವುದೂ ಇಲ್ಲಿ ಖಾಲಿ ಭೂಮಿ ಇಲ್ಲ. ಇಲ್ಲಿ ಮುಂದೆನೂ ಸಹ ಬೆಂಗಳೂರವ್ರು ತಗೊಂಡು ನೋಡಿ ವಾಲ್ ಕಾಂಪೌಂಡ್ ಮಾಡ್ಕೊಂಡು ಫಾರ್ಮ್ ಹೌಸ್ ಮಾಡ್ತಾಯಿದ್ದಾರೆ. ಎಲ್ಲನೂ ಕಾಂಪೌಂಡ್ ಎಲ್ಲ ರೆಡಿ ಇದೆ. ಪರ್ ಗುಂಟೆ ಬಂದು 3 ಲಕ್ಷ ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ಲು. ಯಾರಾದರೂ 1.25 ಎಕರೆ ಜಾಗ ನೋಡ್ತಾ ಇರೋರಿಗೆ ಹೇಳಿ ಮಾಡಿಸಿದಂಥ ಜಾಗ. ಈ ಕಡೆ ಮೇಲ್ಗಡೆ ಮನೆಯೆಲ್ಲ ಕಟ್ಕೊಂಡು ಉಳಿದಿದ್ದನ್ನು ಈ ಕಡೆ ತೋಟ ಮಾಡ್ಕೊಂಡು ಸಪ್ರೇಟಾಗಿ ಇರ್ಬೋದು. ಇಲ್ಲಿ ವಾಸಕ್ಕೂ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಯಾಕೆಂದರೆ ಇಲ್ಲಿ ಅಕ್ಕಪಕ್ಕ ಫಾರ್ಮ್ ಹೌಸ್ಗಳೇ ಇದೆ. ಆಸಕ್ತರು ಸಂಪರ್ಕಿಸಿ. ಸಾಯಿಬಾಬಾ ಪ್ರಾಪರ್ಟೀಸ್ ಚನ್ನಪಟ್ಟಣ. ಸುತ್ತಮುತ್ತ ಗ್ರೀನರಿನೇ ಇರುತ್ತೆ.